ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಸಂಚಲನ ಹುಟ್ಟುಹಾಕಿದೆ. ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ಕುಟುಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ನಿಮ್ಮ ಅನುಪಸ್ಥಿತಿಯಲ್ಲಿ ಸಂಪುಟ ಸಭೆ ನಡೆಯುತ್ತೆ, ಬಸ್ ಟಿಕೆಟ್ ದರ 15% ಹೆಚ್ಚಿಸುವಂತಹ ಪ್ರಮುಖ ನಿರ್ಧಾರ ಆಗುತ್ತೆ ಅಂದ್ರೆ ಏನರ್ಥ? ಒಬ್ಬ ಡಿಸಿಎಂ ರಾಜ್ಯಾಧ್ಯಕ್ಷರು ಇಲ್ಲದೆ ಇವೆಲ್ಲವೂ ನಿರ್ಧಾರ ಆಗುತ್ತೆ ಅಂದ್ರೆ ಏನರ್ಥ? ಸ್ವಾಮಿ ಡಿಕೆ ಶಿವಕುಮಾರ್ ಅವರೇ, ಅಧಿಕಾರವನ್ನ ಒದ್ದು ಕಿತ್ಕೊಳ್ತೀನಿ ಅಂತ ಹೇಳಿದ್ರಿ. ತಾವು ಅಬ್ಬರಿಸಿದ್ದನ್ನ ಕಾರ್ಯಗತ ಮಾಡುವ ಸಮಯ ಬಂದಿದೆ. ತಮ್ಮ ಅಬ್ಬರ ಏನಿದ್ರು ಮಾಧ್ಯಮಗಳ ಮುಂದೆ ಮಾತ್ರನಾ? ಹೀಗೆ ಮುಂದುವರೆದ್ರೆ ತಮ್ಮ ಕನಸು ಕನಸಾಗಿಯೇ ಉಳಿಯುತ್ತೆ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಆರ್ ಅಶೋಕ್ ಅವರು ಟಾಂಟ್ ಮಾಡಿದ್ದಾರೆ. ಈಗಾಗಲೇ ಟಿಕೆಟ್ ದರವನ್ನ 5ನೇ ತಾರೀಕಿನಿಂದ 15% ಏರಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಏನು ಹೊರಗೆ ಬಿದ್ದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರಲ್ವಾ? ವಿದೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂತಹ ಸಂದರ್ಭದಲ್ಲಿ ಈ ಮೀಟಿಂಗ್ ಹೇಗಾಯ್ತು? ಹಾಗಾದ್ರೆ ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ವಾ? ನೀವು ಕೆಪಿಸಿಸಿ ಅಧ್ಯಕ್ಷರು, ಡಿಸಿಎಂ, ಹಾಗಿದ್ರು ಕೂಡ ನಿಮ್ಮನ್ನು ಬಿಟ್ಟು ಹೇಗೆ ಮೀಟಿಂಗ್ ಮಾಡಿದ್ರು? ಅಧಿಕಾರವನ್ನ ಒದ್ದು ಕಿತ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಕಾರ್ಯಗತ ಮಾಡೋ ಸಮಯ ಬಂದಿದೆ ನಿಮಗೆ. ನೀವು ಹೀಗೆ ಇದೆಲ್ಲದನ್ನು ಮುಂದುವರಿಸಿದ್ರಿ ಅಂದ್ರೆ ನಿಮ್ಮ ಸಿಎಂ ಆಗಬೇಕು ಅನ್ನುವಂಥ ಕನಸಾಗಿ ಉಳಿಯುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಾಂಟ್ ಮಾಡಿದ್ದಾರೆ. ಪ್ರತಿಭಟನೆ ನಡೀತಾ ಇದೆಯಲ್ಲ, 15% ಬಸ್ ದರ ಏರಿಕೆಯನ್ನ ವಿರೋಧಿಸಿ ಆಕ್ರೋಶ ಹೊರಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಈ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಟಾಂಟ್ ಮಾಡಿ ಮಾತನಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ವಿದೇಶದ ಪ್ರವಾಸದಲ್ಲಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತ ಸಚಿವರ ಜೊತೆ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ಅಂದರೆ ಈಗ ಬಜೆಟ್ ಮಂಡನೆ ಇರ್ಬೋದು, ಮತ್ತು ಈ ಒಂದು ರಾಜ್ಯ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಕೂಡ ಓಡಾಡ್ತಿದ್ದಾವೆ. ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಆಪ್ತ ಸಚಿವರ ಜೊತೆ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲ ಸಚಿವರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ. ಆದರೆ ಈ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಇವತ್ತು ಆರ್ ಅಶೋಕ್ ಅವರು ಒಂದಷ್ಟು ಟಾಂಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ನೋಡಿ, ನೀವು ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿ, ಹಾಗಿದ್ರೂ ಕೂಡ ನಿಮ್ಮ ಅನುಪಸ್ಥಿತಿಯಲ್ಲಿ ಇಂಥದ್ದೊಂದು ಮೀಟಿಂಗ್ ನಡೆದಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಬಸ್ ದರವನ್ನ, ಟಿಕೆಟ್ ದರವನ್ನು ಏರಿಕೆ ಮಾಡುವಂಥ ಒಂದು ನಿರ್ಧಾರ ಏನಿದೆ ಅದು ಕೂಡ ಹೊರಗೆ ಬಿದ್ದಿದೆ. ನೀವು ಇಲ್ಲದೇ ಇಷ್ಟೆಲ್ಲ ನಿರ್ಧಾರಗಳಾಗುತ್ತೆ ಅಂದರೆ ಹಾಗಾದರೆ ನಿಮಗೆ ಬೆಲೆ ಇಲ್ವಾ? ನೀವೇನೋ ಅಧಿಕಾರವನ್ನು ಒದ್ದು ಕಿತ್ಕೊಳ್ತೀನಿ ಅಂತ ಮೊನ್ನೆ ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರಲ್ವಾ? ಅದೇ ರೀತಿಯಾಗಿ ಮಾಡುವಂಥ, ಕಾರ್ಯಗತ ಮಾಡುವಂಥ ಸಮಯ ಈಗ ಬಂದಿದೆ. ನೀವು ಹೀಗೆ ಸುಮ್ಮನೆ ಇದ್ರಿ ಅಂತ ಅಂದರೆ ನೀವು ಸಿಎಂ ಆಗಬೇಕು ಅನ್ನುವಂಥ ಕನಸಾಗಿ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ನೀವೇನು ಅಧಿಕಾರವನ್ನು ಒದ್ದು ಕಿತ್ಕೊಳ್ತೀನಿ ಅಂದಿದ್ರಲ್ಲ, ಅದನ್ನು ಕಾರ್ಯಗತ ಮಾಡಿ ಅನ್ನೋ ರೀತಿಯಾಗಿ ಒಂದಿಷ್ಟು ಪ್ರಚೋದಿಸೋ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ಆರ್ ಅಶೋಕ್ ಅವರು.